ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೋಡಿ, ಬೆಳಗ್ಗೆ ಎಂಥ ಕೆಲಸ ಆಗಿದೆ ಅಂತ ಜೋರಾಗಿ ಗಾಳಿ ಬಂತು. ಪೂರ್ತಿ ಪಾರ್ಕಿಂಗ್ ಪೂರ್ತಿ ಧೂಳು ಬಂದು ಕುತ್ಕೊಂಡ್ಬಿಟ್ಟಿದೆ. ಸೋಫಾ ಮೇಲೆ ಮತ್ತು ದಿವಾನ್ ಮೇಲೆ ಎಲ್ಲ ಕಡೆನೂ ಧೂಳು ಕೂತಿದೆ. ಇವತ್ತು ಬೇರೆ ಹೆಲ್ಪರ್ ರಜಾ ಹಾಕ್ಬಿಟ್ಟಿದ್ದಾರೆ. ಅದಕ್ಕೀಗ ನಾನು ಮತ್ತೆ ಎಲ್ಲ ನೀಟಾಗಿ ಒಂದು ಸೈಡಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು, ಮನೇಲೂ ಕ್ಲೀನ್ ಮಾಡ್ಕೋಬೇಕು. ಇವತ್ತಂದು ಒಂದಕ್ಕೆ ಎರಡರಷ್ಟು ಕೆಲಸ ಇದೆ. ಕ್ಲೀನಿಂಗ್ ಕೆಲಸನೇ ಒಂದು ಮಧ್ಯಾಹ್ನ ಆಗ್ಬಿಡುತ್ತೆ. ಅದರಿಂದ ಮೊದಲಿಂದ ನಾನು ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ. ಮತ್ತು ಪಾತ್ರೆಗಳು ಒಂದಷ್ಟು ತುಂಬಿಕೊಂಡಿದೆ. ಮುಂಚೆನೇ ಹೇಳಿದ್ರೆ ನಾನೊಂದು ಸ್ವಲ್ಪ ಪ್ರಿಪೇರ್ ಆಗ್ತೀನಿ. ಅವ್ರು ಇದ್ದಕ್ಕಿದ್ದ ಹಾಗೆಯೇ ಫೋನ್ ಮಾಡಿ ಇವತ್ತು ರಜಾ ಹಾಕ್ತೀನಿ ಅಂದ್ರೇ ತುಂಬ ತೊಂದರೆ ಆಗ್ಬಿಡೋದು. ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಅಲ್ಲಲ್ಲೇ ನಿಂತೋಗುತ್ತಲ್ವ. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮಿಕ್ಕಿದ ಕೆಲಸ ಎಲ್ಲ ನಾನು ಯಾವಾಗ ಮಾಡ್ಕೊಳ್ಳೋದು, ಈ ಥರ ಆಗುತ್ತೆ ಒಂದೊಂದು ಸಲ ಅಂತೂ. ಏನು ಮಾಡೋಕ್ಕಂತೂ ಆಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕು ಅಲ್ವಾ. ಅಂದರೆ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು. ಪೂರ್ತಿಯಾಗಿ ಕೆಲಸದವ್ರ ಮೇಲೆ ಡಿಪೆಂಡ್ ಆದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಎಷ್ಟು ಪಾತ್ರೆ ಇತ್ತು ಎಲ್ಲ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿದ ನಂತರ ತೊಗೊಂಬಂದು ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಒಂದಿನ ಮುಂಚೆನೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ರೆ ನನ್ನ ಪಾತ್ರೆಗಳು ಅಷ್ಟು ತುಂಬಿಸ್ತಾನೆ ಇರಲಿಲ್ಲ. ಆಗಿಂದಾಗ್ಲೇ ನೀಟಾಗಿ ತೊಳೆದಿಟ್ಕೊಂಡ್ಬಿಡ್ತಾ ಇದ್ದೆ. ಈಗಂತೂ ನಾನು ಒಂದು ಮ್ಯಾಜಿಕ್ ಲಿಕ್ವಿಡ್ ತೋರಿಸ್ತೀನಿ ನೋಡಿ. ನಾನು ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಅರ್ಧ ಲೀಟರಷ್ಟು ನೀರನ್ನು ತಗೋಬೇಕು. ಇದರಲ್ಲೇ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅಂದರೆ ದೋಸೆ ಸೋಡಾ ಬರುತ್ತಲ್ವ, ಅದನ್ನು ಹಾಕೋಬೇಕು. ಮತ್ತು ಒಂದು ಶ್ಯಾಂಪು ಪ್ಯಾಕೆಟು, ಇದೆಷ್ಟು ₹1 ₹1.5 ಇರುತ್ತೆ ಅಷ್ಟೇ. ಅಥವಾ ನೀವು ಕಂಫರ್ಟ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ನಂತರ ಅರ್ಧ ಗ್ಲಾಸಷ್ಟು ವಿನಿಗರು, ಅಂದರೆ 100 ml ಅಷ್ಟು ವಿನಿಗರನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಬರೀ ಒಂದು ₹10 ಆಗುತ್ತೆ ಅಷ್ಟೇ ಅಲ್ವಾ. ಎಲ್ಲ ಸೇರಿಸಿ ಒಂದು ₹10 ಆಗುತ್ತೆ. ಒಂದು ಖಾಲಿ ಬಾಟಲ್ ಇತ್ತು ಅಂದರೆ ಸ್ಪ್ರೇ ಬಾಟಲ್ ಯಾವುದಾದ್ರೂ ಇತ್ತು ಅಂದರೆ ಅದರಲ್ಲಿ ಹಾಕಿಟ್ಕೊಂಬಿಡಿ. ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನಾನು ಮೊದಲಿಂದ ಇದೇ ಲಿಕ್ವಿಡ್ನೇ ಯೂಸ್ ಮಾಡ್ತೀನಿ. ನಾವಂತೂ ಆಚೆ ತೊಗೊಂಬಂದು ಕ್ಲೀನ್ ಮಾಡೋದಕ್ಕಿಂತ, ಅಂದರೆ ಆಚೆ ಲಿಕ್ವಿಡ್ಸ್ ಬರುತ್ತಲ್ವ, ಅದನ್ನು ತೊಗೊಂಬಂದು ಕ್ಲೀನ್ ಮಾಡೋಕ್ಕಿಂತ ಈ ರೀತಿ ನಾವು ಮನೇಲೇ ಹೋಮ್ ಮೇಡ್ ಲಿಕ್ವಿಡನ್ನು ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ವಿನಿಗರ್ ಹಾಕಿರ್ತೀವಲ್ಲ, ಅದರಿಂದ ಏನೂ ತೊಂದರೆನೂ ಆಗೋದಿಲ್ಲ. ಹಾಗೆ ಕೆಮಿಕಲ್ಸ್ ಇದ್ದರೂ ಪೂರ್ತಿ ಹೊರಟೋಗುತ್ತೆ. ನಿಮ್ಗೇನಾದರೂ ಸಮಾಧಾನ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಬಟ್ಟೆನ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒರೆಸ್ಕೊಂಬಿಡಿ. ಫಸ್ಟೆಲ್ಲ ನಮ್ಮನೆ ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೆ. ಎಷ್ಟೇ ಕಷ್ಟ ಆದರೂ ನಾನೇ ಮಾಡ್ಕೊಳ್ತಾ ಇದ್ದೆ. ಹೆಲ್ಪರ್ ಏನೂ ಇರಲಿಲ್ಲ. ಈಗೀಗ ಮಾತ್ರನೇ ನಾನು ಹೆಲ್ಪರ್ನ ಇಟ್ಕೊಂಡಿದ್ದು. ಒಂದೂವರೆ ವರ್ಷದಿಂದ ಹೆಲ್ಪರ್ನ ತಗೊಂಡಿದ್ದೆ ನಾನು. ಫಸ್ಟು ಏಕೆಂದರೆ ಮನೆ ಕೆಲಸ ಮಾತ್ರ ಇತ್ತು, ಶಾಪ್ ಇರಲಿಲ್ಲ. ಬರೀ ಯೂಟ್ಯೂಬ್ ಕೆಲಸ ಮತ್ತು ಮನೆ ಕೆಲಸ ಇತ್ತು ಅಷ್ಟೇ. ಅದರಿಂದ ಆರಾಮಾಗಿ ಮಾಡ್ಕೊಳ್ತಾ ಇದ್ದೆ. ಇವಾಗ ಶಾಪ್ನೂ ನೋಡ್ಕೋಬೇಕು, ಮತ್ತು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋದು, ಪೋಸ್ಟ್ ಮಾಡೋದು, ಆಚೆ ಹೋಗಿ ಬರೋದು, ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಮನೆ ಕ್ಲೀನಿಂಗ್ ಕೆಲಸನೂ ಮಾಡ್ಕೊಳ್ತಾ ಇದ್ದರೆ ಟೈಮೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಸರಿ ಹೆಲ್ಪರ್ನ ಇಟ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಅಂತ ಇಟ್ಕೊಂಡೆ. ಅವರು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಪಾಪ, ಅಷ್ಟು ಮೋಸ ಏನೂ ಇಲ್ಲ. ಆದರೆ ಅಯ್ಯಮ್ಮ ಬಾಯಿ ತೆಗೆದು ಮಾತಾಡೋದೇ ಇಲ್ಲ, ಒಂದು ಮಾತು ಮಾತಾಡಲ್ಲ. ಇದು ತಗೊಳ್ಳಿ ಅಂದರೆ ಹ್ಞೂ ಅನ್ನಲ್ಲ, ಅನ್ನಲ್ಲ. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅದು ಒಂದು ರೀತಿ ಒಳ್ಳೇದೇ ಅಲ್ವಾ. ಸುಮ್ಮನೆ ಒಂದು 4 ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅವರು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಹೇಳೋದಕ್ಕಿಂತ ಈ ರೀತಿ ಸೈಲೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬಿಟ್ರೆ ಬೆಟರ್ ಅನಿಸುತ್ತೆ ನನಗಂತೂ, ಅಲ್ವಾ. ನಾನು ಫಸ್ಟೆಲ್ಲ ಯಾವ ಥರ ಕೆಲಸ ಮಾಡ್ಕೊಳ್ತಾ ಇದ್ದೆ ಅಂದರೆ, ಒಂದಿನ ಒಂದೊಂದು ಯಾವುದಾದ್ರೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಒಂದು ರ್ಯಾಕ್ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ರ್ಯಾಕ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆ ಥರ ನಾವು ನಾರ್ಮಲ್ ಆಗಿ ಡೈಲಿ ಕೆಲಸ ಮಾಡೋದ್ರ ಜೊತೆಯಲ್ಲಿ ಒಂದು ಯಾವುದಾದ್ರೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆವಾಗಲೂ ಅಷ್ಟೇ, ನಾನು ಇವಾಗ ಯಾವ ಥರ ಮನೆ ಇಟ್ಕೊಂಡಿದ್ದೀನೋ ಫಸ್ಟು ಅದೇ ಥರನೇ ನೀಟಾಗಿ ಇಟ್ಕೊಳ್ತಾ ಇದ್ದೆ. ಇದು ಬರೀ ನಾನು ಹೌಸ್ ವೈಫ್ಸ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಪಾಪ ವರ್ಕಿಂಗ್ ವುಮೆನ್ಸ್ಗೆಲ್ಲ ಆ ಥರ ಎಲ್ಲ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅವರಂತೂ ನಿಜ ಗ್ರೇಟ್ ಅಂತಲೇ ಹೇಳ್ಬೋದು. ಆಚೆನೂ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ, ಮನೇಲೂ ಬಂದು ನೀಟಾಗಿ ಕೆಲಸ ಮಾಡಬೇಕು ಅಲ್ವಾ. ನೀವು ನೋಡ್ತಾ ಇರ್ಬೋದು ಯಾವ ಥರ ನೀಟಾಗಿದೆ ಅಲ್ವಾ. ಸ್ಟವ್ವೇ ಆಗಲಿ, ಕೌಂಟ್ರ್ ಟಾಪೇ ಆಗಲಿ ಎಷ್ಟು ನೀಟಾಗಿದೆ ಅಂದರೆ, ಈ ಥರ ಒಂದು ಸಲ ಒಂದು 5 ನಿಮಿಷ ಟೈಮ್ ಇಡಿಸುತ್ತೆ ಅಷ್ಟೇ. ನಾವು ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಅಡುಗೆ ಮನೆಗೆ ಬಂದ್ರೇ ಒಂದು ರೀತಿ ಫ್ರೆಶ್ ಆಗಿರುತ್ತೆ, ಇನ್ನೂ ಕೆಲಸ ಮಾಡೋಣ ಅನಿಸುತ್ತೆ. ಈ ಕೋಲಿನ್ ಇದೆ ಅಲ್ವಾ, ಇದನ್ನು ನಾನು ಡೈರೆಕ್ಟಾಗಿ ಯೂಸ್ ಮಾಡೋದಿಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಳ್ತೀನಿ. ತುಂಬ ಗಟ್ಟಿ ಗಟ್ಟಿ ಹಾಕಿದ್ರೂ ಒಂದು ಸ್ವಲ್ಪ ಮಾರ್ಗೆ ಬೀಳುತ್ತೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅದರಿಂದ ನಾನು ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನೇ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಲ್ವ, ಅದರಿಂದ ಏನು ಗಲೀಜು ಇರೋದಿಲ್ಲ. ಒಂದು ಸ್ವಲ್ಪ ಒಂದು 3 ದಿನ 4 ದಿನಕ್ಕೊಂದ್ಸಲ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕು.
ನನ್ನ ಅಭಿಪ್ರಾಯ ಏನು ಅಂದರೆ ನಾವಿರೋ ಜಾಗ ನೀಟಾಗಿರಬೇಕು. ಅದು ಸ್ವಂತ ಮನೆಯೇ ಆಗಲಿ ಬಾಡಿಗೆ ಮನೆಯೇ ಆಗಲಿ ನಾವಿರೋ ಜಾಗ ನೀಟಾಗಿ ಇಟ್ಕೋಬೇಕು ಅಷ್ಟೇ. ಯಾರೋ ಒಬ್ರು ಕಮೆಂಟಲ್ಲಿ ಕೇಳಿದ್ರು, ನಾವಿರೋದು ಬಾಡಿಗೆ ಮನೆ ಇಷ್ಟೆಲ್ಲ ಪೂಜೆಗಳು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಬಾಡಿಗೆ ಮನೆ ಆದರೆ ಯಾಕೆ ಪೂಜೆಗಳು ಯಾಕೆ ಮಾಡೋಕ್ಕಾಗಲ್ಲ? ನಾವು ಅಲ್ಲಿ ಮಾಡ್ತಾ ಇದ್ರೆ ನಮಗೂ ಒಂದು ಸ್ವಂತ ಮನೆ ಅಂತ ಆಗುತ್ತೆ ಆಟೋಮೆಟಿಕ್ಕಾಗಿ ಅಲ್ವಾ? ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ. ನಾವು ಅಷ್ಟೇ ತುಂಬ ಚಿಕ್ಕ ಮನೇಲಿ ಇದ್ದಿದ್ದು, ಅಂದರೆ ಶೀಟ್ ಮನೆ, ಹಾಲು ಮತ್ತು ಅಡುಗೆ ಮನೆ ಮತ್ತು ಒಂದು ದೇವ್ರ ಮನೆ ಇಷ್ಟೇ ಇದ್ದಿದ್ದು. ರೂಮು ಸಹ ಇರಲಿಲ್ಲ ನಮ್ಮ ಮನೇಲಿ. ಅಷ್ಟು ಚಿಕ್ಕ ಮನೇಲೇ ನಾವು ಇದ್ದಿದ್ದು. ಆಮೇಲೆ ಸ್ವಲ್ಪ ಕಷ್ಟ ಬಿದ್ದು ಕೆಲಸಗಳು ಮಾಡಿಕೊಂಡು ಇಷ್ಟು ಮನೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದೇ ಥರನೇ ನೀವೂ ಅಷ್ಟೇ ಕೆಲಸ ಮಾಡ್ತಾ ಇರಿ, ಯಾರಿಗೂ ದ್ರೋಹ ಮಾಡ್ದಿರಾ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ರೆ ದೇವ್ರು ಯಾವತ್ತಿದ್ರೂ ಕಣ್ ತೆಗೆದು ನೋಡೇ ನೋಡ್ತಾರೆ. ನಮ್ಗೆ ಒಳ್ಳೇದಾಗೇ ಆಗುತ್ತೆ. ಅಂದರೆ ಹೇಳೋದು ಈಸಿ, ಮಾಡೋದು ಕಷ್ಟ ಅಂತ ನೀವು ಹೇಳ್ಬೋದು. ನಾನು ಫಸ್ಟ್ ಅಷ್ಟೇನೆ, ಬೇಜಾರಾಯಿತು ಅಂದರೆ ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಪೂಜೆನೇ ಮಾಡ್ತಾ ಇರಲಿಲ್ಲ, ಸುಮ್ಮನಾಗ್ಬಿಡ್ತಾ ಇದ್ದೆ. ಆಗ ನಮ್ಮ ತಂದೆ ಹೇಳೋರು, ಎಷ್ಟೇ ಕಷ್ಟ ಆದರೂ ದೇವ್ರ ಪೂಜೆ ಮಾತ್ರ ಬಿಡಬಾರ್ದು, ದೇವ್ರ ಪೂಜೆ ಮಾಡ್ತಾ ಇರು, ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ ಅಂತ. ಅವ್ರು ಹೇಳಿದ ಒಂದೇ ಒಂದು ಮಾತನ್ನ ನಾನು ನಂಬಿ ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತೀನಿ ಮತ್ತು ನನ್ನ ಕೆಲಸಗಳು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೇದೂ ಆಗಿದೆ, ಹಾಗಂತ ಪೂರ್ತಿ ಒಳ್ಳೇದಾಗಿದೆ, ನಾವು ಚೆನ್ನಾಗಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ನಮಗೂ ಕಷ್ಟ ಇದೆ, ಅದನ್ನೆಲ್ಲ ಮರೆತು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಹೋಗಬೇಕು ಮತ್ತು ದೇವ್ರ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇ. ನಾವು ಎಷ್ಟೇ ಹತ್ರು ಏನೇ ಮಾಡಿದ್ರು ದೇವ್ರು ಏನು ಅಂದ್ಕೊಂಡಿದ್ದಾರೆ ಅದೇ ಕೊಡೋದು ಅಲ್ವಾ? ಹಾಗೆಯೇ ನಾನೇನು ಮಾಡ್ತೀನಿ ಗೊತ್ತಾ, ತುಂಬ ಕೆಲಸ ಇತ್ತು ಅಂದರೆ ಸಾಂಗ್ಸ್ ಹಾಕಿ ಬಿಟ್ಬಿಡ್ತೀನಿ. ನನಗಿಷ್ಟ ಆಗಿರೋ ಅಂಥ ಸಾಂಗ್ಸ್ನ ಹಾಕಿ ಬಿಟ್ಬಿಡ್ತೀನಿ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ. ನೋಡಿ, ಇವಾಗ ನಾನು ಮನೆ ಒರೆಸೋದಕ್ಕೆ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಇದು ನಾನೇ ಅಲ್ಲ, ಆ ಬಾಕ್ಸನ್ನು ನಾನು ಹೆಲ್ಪರ್ಗೆ ಕೊಟ್ಬಿಟ್ಟಿದ್ದೀನಿ. ಆ ಕಡೆ ಪ್ಯಾಸೇಜಲ್ಲಿ ಇಟ್ಕೊಂಡಿರ್ತಾರೆ ಅದನ್ನು, ಅವರು ಅಷ್ಟೇ ಡೈಲಿ ಹಾಕ್ಬಿಟ್ಟೆ ಒರೆಸ್ತಾರೆ, ಹಾಗೆ ಒರೆಸೋದಿಲ್ಲ. ಇದರಲ್ಲೇ ಒಂದು ಸ್ವಲ್ಪ ಲಿಕ್ವಿಡ್ ನಾನು ಮಾಡಿಟ್ಕೊಂಡಿದ್ದೀನಲ್ವ, ಅದೇ ಲಿಕ್ವಿಡ್ನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒರೆಸ್ಕೊಳ್ಳೋದು ಅಷ್ಟೇ. ಡೈಲಿ ಒರೆಸೋದ್ರಿಂದ ಏನೂ ಗಲೀಜಿರೋದಿಲ್ಲ, ನೀಟಾಗೇ ಇರುತ್ತೆ. ಆದರೆ ನಮ್ಮ ಮನೇಲಿ ವೈಟ್ ಟೈಲ್ಸ್ ಅಲ್ವಾ, ಒಂದು ಸ್ವಲ್ಪ ಬೇಗ ಎದ್ದು ಕಾಣಿಸುತ್ತೆ. ಒಂಚೂರು ಗಲೀಜಿತ್ತು ಅಂದ್ರೂ ಎದ್ದು ಕಾಣಿಸುತ್ತೆ. ಪಾರ್ಕಿಂಗಲ್ಲಿ ಬ್ಲ್ಯಾಕ್ ಗ್ರಾನೈಟು, ಅದು ಅಷ್ಟೇ, ಒಂಚೂರು ಏನಾದರೂ ಗಲೀಜು ಬಿತ್ತು ಅಂದ್ರೂ ಎದ್ದು ಕಾಣಿಸುತ್ತೆ. ಆದರೆ ವೈಟ್ ಟೈಲ್ಸ್ ಹಾಕಿರೋದ್ರಿಂದ ಮನೆ ಪೂರ್ತಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಬೆನಿಫಿಟ್ಗೋಸ್ಕರನೇ ನಾವು ವೈಟ್ ಕಲರ್ನ ಚೂಸ್ ಮಾಡ್ಕೊಂಡಿದ್ದು. ನಿಮ್ಮನೆ ಹತ್ರ ಏನಾದರೂ ಗಂಜಲ ಸಿಕ್ತು ಅಂದರೆ ಗಂಜಲ ಹಾಕ್ಬಿಟ್ಟು ಒರೆಸ್ಕೊಳ್ಳಿ, ಇನ್ನೂ ಒಳ್ಳೆಯದು. ಆದರೆ ಯಾವಾಗಲೂ ಸಿಗೋದಿಲ್ಲ ಅಲ್ವಾ? ಉಪ್ಪು ಅರಿಶಿನ ಅಂದರೆ ಮನೇಲಿರೋದೆ, ಅದನ್ನೇ ಹಾಕ್ಬಿಟ್ಟು ಒರೆಸಿದ್ರು ಸಾಕು, ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಅಷ್ಟೇ. ಉಪ್ಪು ಹಾಕಿ ಒರೆಸೋದ್ರಿಂದ ಮನೆಗೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನಾನು ಈ ರೀತಿ ಹಾಕ್ಬಿಟ್ಟು ಒರೆಸಿಸ್ತೀನಿ. ಅವರು ಅಷ್ಟೇ ಡೈಲಿ ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಡ್ತಾರೆ. ಇಷ್ಟೊತ್ತು ನೋಡಿದ್ರಲ್ವಾ ಎಷ್ಟು ಕೆಲಸ ಇದೆ ಅಂತ. ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಮತ್ತು ಪಾತ್ರೆಗಳೆಲ್ಲ ಬೆಳಗಿ ಇಷ್ಟೆಲ್ಲ ಮಾಡಿ ನಂತರ ನಾನು ಯೂಟ್ಯೂಬ್ ಕೆಲಸ ಯಾವಾಗ ಮಾಡ್ಕೊಳ್ಳೋದು? ವಿಡಿಯೋ ಶೂಟ್ ಮಾಡ್ಕೋಬೇಕು, ಮತ್ತು ವಿಡಿಯೋ ಎಡಿಟಿಂಗ್ ಮಾಡಬೇಕು, ಶಾಪ್ಗೆ ಯಾರಾದರೂ ಬಂದರೆ ಹೋಗಬೇಕು, ಇಷ್ಟೆಲ್ಲ ಕೆಲಸಗಳಿರುತ್ತೆ. ಇದ್ರ ಮಧ್ಯೆ ಆಚೆ ಹೋಗಿ ಬರೋದು ಮಾಡೋದು ಮತ್ತು ಮನೆಗೇನಾದರೂ ತೊಗೊಂಬರೋದು ಇಷ್ಟೆಲ್ಲ ಇರುತ್ತಲ್ವಾ? ಹಾಗಲ್ಲ ಅಂತ ಅಂದ್ಬಿಟ್ಟೆ ನಾನು ಹೆಲ್ಪರ್ನ ಚೂಸ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದು. ಏನು ತೊಂದರೆ ಅಂತೂ ಆಗಿಲ್ಲ ನನಗೆ, ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಕ್ಕೆ ನೋಡಬೇಕು, ಅವ್ರು ಇರೋವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಹೊಸಬ್ರು ಯಾರಾದರೂ ಬಂದರೆ ಒಂದು ಸ್ವಲ್ಪ ನನಗೆ ಕಷ್ಟ ಆಗ್ಬೋದು ಅನಿಸುತ್ತೆ. ಆದರೆ ನನಗೇನು ಕಷ್ಟದ ಕೆಲಸ ಅಂತೇನು ಅನ್ನಿಸಲ್ಲ, ಡೈಲಿ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಅದೇ ನಾವು ಒಂದೇ ಸಲ ಹಬ್ಬ ಬಂತು ಅಥವಾ ಏನಾದರೂ ಫಂಕ್ಷನ್ ಬಂತು ಅಂತ ಅಂದ್ಬಿಟ್ಟು ಪಟ ಅಂತ ಎಲ್ಲ ಎತ್ತಾಕ್ಕೊಂಡು ಒಂದೇ ದಿನ ಕುತ್ಕೊಂಡು ಕ್ಲೀನ್ ಮಾಡೋದು, ಈ ಥರ ಮಾಡಿದ್ರೇ ತೊಂದರೆ ಆಗೋದು. ಎಲ್ಲರಿಗೂ ಹೇಳೋದೊಂದೇ ನಾನು, ಆಗಿಂದಾಗ್ಲೇ ನಾವು ಕೆಲಸಗಳು ಮಾಡ್ಕೊಳ್ಳೋದ್ರಿಂದ ಮನೆಯೂ ನೀಟಾಗಿರುತ್ತೆ, ಮನೆಗೂ ಒಳ್ಳೆಯದಾಗುತ್ತೆ, ನಮಗೂ ಅಷ್ಟೇ ಮನಸ್ಸು ಪ್ರಶಾಂತವಾಗಿರುತ್ತೆ. ಓಕೆ, ನಾನಂತೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ? ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.